ಈಗ ನಾವು ಮೇಕಪ್ ಮಾಡಿ ಆಗಿದೆ. ಮೇಕಪ್ ತೆಗೆಯುವುದು ಹೇಗೆ? ಈ ಹಿಂದೆ ನಾವು ಮಾಡಿದ್ದು ಗೌರಿನ ಮೇಕಪ್, ಅಂದರೆ ಕೋಡಂಗಿ ವೇಷದ ಮೇಕಪ್ ಈಸಿಯಾಗಿ ತೆಗಲಿಕ್ಕೆ ಆಗಿದೆ. ಇದನ್ನು ತೆಗೆಯುವಾಗ ಸ್ವಲ್ಪ ನಾವು ತಲೆ ಓಡಿಸಬೇಕಾಗ್ತದೆ. ಮೊದಲು ನಮ್ಮ ಕೈಯಲ್ಲಿ ನಾವು ಬಳಸಿಕೊಂಡಂತಹ ಕಾಡಿಗೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒರೆಸ್ಕೊಳ್ಳೋಣ, ಚೆನ್ನಾಗಿ ಕ್ಲೀನ್ ಮಾಡೋಣ. ಇದು ಕ್ಲೀನ್ ಆದ ನಂತರ ಯಾವುದಾದ್ರೂ ಒಂದು ತುದಿಯಿಂದ ಯಾವ ಯಾವ ಜಾಗದಲ್ಲಿ ಕಪ್ಪು ಬಣ್ಣವನ್ನು ಬರೆದಿದ್ದೇವೆ ಅದನ್ನು ಮೊದಲಿಗೆ ಒರೆಸಬೇಕು. ಯಾಕೆ ಒರೆಸಬೇಕು ಅಂತ ಮತ್ತೆ ಹೇಳ್ತೇನೆ. ಮೊದಲು ಓಡಿಸಿಕೊಳ್ಳೋಣ. ನೋಡಿ, ಕಪ್ಪು ಬಣ್ಣವನ್ನು ಒರೆಸಿಕೊಳ್ಳಿ ಪ್ರಥಮವಾಗಿ. ಆಯಿತು. ಆನಂತರ ಇಲ್ಲಿ ಬಂದಂತಹ ಕಪ್ಪು ಬಣ್ಣವನ್ನು ಒರೆಸಿದೆ, ನಿಧಾನವಾಗಿ ಒರೆಸಿ. ಆನಂತರ ಇಲ್ಲಿಯ ಕಪ್ಪು ಬಣ್ಣವನ್ನು ಒರೆಸಿದೆ. ಆಯಿತು. ಈ ಕಪ್ಪು ಬಣ್ಣವನ್ನು ಒರೆಸಿದೆ. ಆಯಿತು. ಆನಂತರ ನೋಡಿ, ಈ ಭಾಗದ ಕಪ್ಪು ಬಣ್ಣವನ್ನು ಒರೆಸಿದೆ. ಪ್ರಥಮವಾಗಿ ಕಪ್ಪು ಬಣ್ಣವನ್ನು ಒರೆಸಿಕೊಳ್ಬೇಕು. ಯಾಕಂದರೆ ಆದಷ್ಟು ಒರೆಸಿ, ಫೋರ್ಸ್ ಮಾಡಬೇಡಿ. ಮುಖದಲ್ಲಿ ಮುಖಕ್ಕೆ ಆದೀತು. ಆನಂತರ ಕಪ್ಪು ಬಣ್ಣ ಒರೆಸಲಿಕ್ಕೆ ಯಾಕೆ ಹೇಳಿದರೆ, ಇಲ್ಲಾಂದರೆ ನೀವು ಎಣ್ಣೆ ಹಾಕಿ ಆನಂತರ ಒಮ್ಮೆ ಮುಖವನ್ನು ಕ್ಲೀನ್ ಮಾಡುವ ಕಪ್ಪು ತುಂಬಿ ಹೋಗ್ತದೆ. ಈಗ ಆರಾಮವಾಗಿ ಸ್ವಲ್ಪ ಎಣ್ಣೆಯನ್ನು ಕೈಗೆ ಈ ರೀತಿಯಾಗಿಯೇ ಹಾಕಬೇಕು. ಯಾಕಂದರೆ ಕೈ ಮುಳುಗಿಸುವುದಕ್ಕೆ ಹೋಗಬಾರ್ದು. ನಾವು ಒಂದು ವೇಳೆ ಯಕ್ಷಗಾನದ ಕಲಾವಿದರಾಗಿ ಎಲ್ಲಿಯಾದರೂ ಹೊರಗೆ ಹೋಗುವ ಅವಕಾಶ ಸಿಕ್ಕಿದಾಗ ನಾವು ಅದಕ್ಕೆ ಕೈ ಮುಳುಗಿಸಿ ಮುಖಕ್ಕೆ ಹಚ್ಚುತ್ತೇವೆ. ಪುನಃ ಮುಖದ ಬಣ್ಣ ಆ ಎಣ್ಣೆಗೆ ಆಗ್ತದೆ. ಆ ರೀತಿಯ ಸಮಸ್ಯೆ ಆಗಬಾರ್ದು. ಯಾರಿಗೂ ನಾವು ಕಷ್ಟ ಕೊಡಬಾರ್ದು. ನೀಟಾಗಿರ್ಬೇಕಂತ ಹೇಳಿದ ಅದಕ್ಕೆ. ಆನಂತರ ಎರಡು ಕೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಚೆನ್ನಾಗಿ ಮುಖವನ್ನು ಕ್ಲೀನ್ ಮಾಡಿ. ಸರಿಯಾಗಿ ತಿಕ್ಕಿಕೊಳ್ಳಿ. ಆನಂತರ ಆರಾಮಾಗಿ ಬಣ್ಣ ತೆಗಿಬೋದು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸುಲಭವಾಗಿ ಬಣ್ಣ ತೆಗಿಲಿಕ್ಕೆ ಆಗ್ತದೆ. ಆರಾಮವಾಗಿ ನೋಡಿ. ಇನ್ನು ಹಾಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ತಗೊಂಡು ಯಾವ ಜಾಗದಲ್ಲಿ ಬಣ್ಣ ಉಂಟು ಅದನ್ನು ಈ ರೀತಿಯಾಗಿ ಒರೆಸಿಕೊಂಡು ಕ್ಲೀನ್ ಮಾಡಿ ಒರೆಸ್ಕೊಳ್ಬೇಕು ಮುಖವನ್ನು. ನೋಡಿ, ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಇನ್ನೂ ಸ್ವಲ್ಪ ಮುಖದಲ್ಲಿ ಎಣ್ಣೆ ಬಸಿ ಇರ್ತದೆ. ಆಗ ಸ್ವಲ್ಪ ಪೌಡರನ್ನು ಕೈ ಹಚ್ಚಿಕೊಂಡು ಹೀಗೆ ಮಾಡಿ
ನೀರಿನಲ್ಲಿ ಒಮ್ಮೆ ವಾಶ್ ಮಾಡಿದರೆ ಆಯ್ತು, ಮುಖ ಕ್ಲೀನ್ ಆಗ್ತದೆ. ಇಷ್ಟೆಲ್ಲ ಆದ ನಂತರ ಮೇಕಪ್ ಮುಗಿಯಿತು. ಆನಂತರ ಚಿಟ್ಟಪಟ್ಟಿಯನ್ನು ಬಿಚ್ಚಿ ಹೇಗೆ ಕಟ್ಟಿದ್ದೇವೋ ಹಾಗೆ ಬಿಚ್ಚಿ ಮುಗಿಸಬೇಕು. ಇಷ್ಟು ಬಣ್ಣ ತೆಗೆಯಲಿಕ್ಕೂ ಅಷ್ಟು ಇದು ಉಂಟು, ಕ್ರಮ ಇದೆ. ಒಟ್ಟಾಗಿ ಇಟ್ಟಿದ್ರೆ ಮುಖ ಒಟ್ಟಾಗಿ ಆಗ್ತದೆ, ಆರಾಮವಾಗಿ ತೆಗೆಯಬೇಕು.